ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾ ಇರೋದು 12 ಎಕರೆ 1 ಗುಂಟ ಮಿಕ್ಸ್ಡ್ ಇರೋಂಥ ಸೂಪರ್ ಇರೋಂಥದ್ದು ಫಾರ್ಮ್ ಲ್ಯಾಂಡು. 2 ಮನೆ ಇದೆ. ಒಂದು ಇದು ಓಲ್ಡ್ ಹೌಸು, ಅದು ಹೊಸ್ದಾಗಿ ಆ ಕಡೆ ಕಾಣ್ತಾ ಇದ್ರೆ ಅದು ಹೊಸ ಮನೆ. ಓನರ್ ಇರ್ಬೋದು, ಲೇಬರು, ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು ಅಂಥ ಮನೆ. ಮತ್ತು ಸ್ಟೋರ್ ರೂಮ್ ಇದೆ, ಒಂದು ಕೌ ಶೆಡ್ಡು ಕೂಡ ಇದೆ. ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ ವಿತ್ 2 ಬೋರ್ ಜೊತೆಲಿ. ನೋಡಿ ನೀರು ಕಾಣ್ತಾ ಇದ್ದಲ್ಲಿ ತುಂಬಾ ಚೆನ್ನಾಗಿದೆ ನೀರು, ಒಳ್ಳೆ ವಾಟರ್ ಬೆಲ್ಟು. ಕೃಷಿ ಹೊಂಡ ಮಾಡಿ ನೀರನ್ನು ಎಲ್ಲ ಕಡೆ ಡಿಸ್ಪೇಸ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನು ಕೂಡ ಮಾಡಿದ್ದಾರೆ ತೋಟನ. ಸುತ್ತ ಲ್ಯಾಂಡ್ ಫೆನ್ಸ್ ಆಗಿದೆ ಕ್ಲಿಯರಾಗಿ. ತುಂಬಾ ಒಂದು ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಲೊಕೇಶನ್ಲಿರುವಂಥ ಲ್ಯಾಂಡ್ ಇದು. ಇದು ಎಲ್ಲ ಮಿಕ್ಸ್ ಟ್ರೀಗಳನ್ನು ಹೊಂದಿರುವಂಥ ಒಂದು ತೋಟ. ನೋಡ್ತಾ ಇದ್ದಲ್ಲಿ ಇದೆ ಒಂದು ಸ್ಟೋರ್ ರೂಮು ವಿತ್ ಕೌಶೆಡ್ ಎಲ್ಲ ಇದೆ. ಇದರಲ್ಲಿ ಸಪೋಟ 200, ಮ್ಯಾಂಗೋ 400, ಕೋಕೋನಟ್ 100, ಲೆಮನ್ 250, ಗೋವಾ ಟ್ರೀ 200, ಮಿಕ್ಸ್ ಫ್ರೂಟ್ ಟ್ರೀ ಹಾಕಿದ್ದಾರೆ ಸ್ವಲ್ಪ. ಎಂಟರ್ ಲ್ಯಾಂಡು CC ಕ್ಯಾಮಲ್ಲಿ ಸೆಕ್ಯೂರ್ ಮಾಡಿದ್ದಾರೆ. ಬೋರ್ ಹತ್ರ, ಗೇಟ್ ಹತ್ರ, ಮನೆ ಹತ್ರ ಎಲ್ಲ ಕಡೆಯೂ CC ಕ್ಯಾಮ್ ಹಾಕಿದ್ದಾರೆ. ರೆಡ್ ಸಾಯಿಲ್ ಇರುವಂಥ ಲ್ಯಾಂಡ್ ಇದು. ತುಂಬಾ ಫಲವತ್ತಾದ ಒಂದು ಮಣ್ಣು ಹೊಂದಿರುವಂಥ ಲ್ಯಾಂಡು. ಎಲ್ಲ ಮರಗಳು ಕೂಡ ಈಗ ಫಲ ಬಿಡ್ತಾ ಇದೆ. ಆಲ್ರೆಡಿ ಮ್ಯಾಂಗೋ ಇರ್ಬೋದು, ನಿಂಬೆ ಇರ್ಬೋದು, ತೆಂಗು ಪ್ರತಿಯೊಂದು ಫಲ ಬಿಡ್ತಾ ಇದೆ. ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಮತ್ತೆ ಏನು ಖರ್ಚು ಮಾಡಬೇಕಲ್ಲ, ಆರಾಮ ಬಂದು ಸ್ಟೇ ಮಾಡ್ಕೊಂಡು ತೋಟ ನೋಡ್ಕೊ ಇರ್ಬೋದು. ಇದು ಜನರಲ್ ಪ್ರಾಪರ್ಟಿ ಆಗಿದ್ದು ಪಾರ್ಟಿ ರೇಟ್ ಹೇಳ್ತಾ ಇರೋದು ಓನರು ಪರ್ ಎಕರ್ 30 lakhs, 30 ಲಕ್ಷ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ. ಕುಂತ್ಕೊಂಡ್ರೆ 1, 2 ಹೆಚ್ಚು ಕಮ್ಮಿ ಆಗ್ಬೋದು, ಈಗಲೇ ಹೇಳ್ಬಿಡ್ತೀನಿ. ಅದಕ್ಕಿಂತ ನೆಗೋಷಿಯಬಲ್ ಆಗಲ್ಲ. ದಯಮಾಡಿ 20ಕ್ಕೆ ಬರುತ್ತಾ 18ಕ್ಕೆ ಬರುತ್ತಾ ಅಂತ ಕೇಳೋಕೋಬೇಡಿ. 25ಕ್ಕೂ ಕೂಡ ಆಗಲ್ಲ. ಕೂತ್ಕೊಂಡ್ರೆ 30 lakhsಲ್ಲಿ 1 ಲಕ್ಷ ಅಥವಾ 2 ಲಕ್ಷ ನೆಗೋಷಿಯಬಲ್ ಆಗ್ಬೋದು ಅಂತ ಹೇಳಿದರೆ, ಅದಕ್ಕಿಂತ ಕಮ್ಮಿ ಅಂದರೆ ಕರ್ಕೊಂಡೇ ಬರಬೇಡಿ ಅಂತ ಓನರು ಖಂಡಿತವಾಗಿ ಹೇಳಿದ್ದಾರೆ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ, ಜನರಲ್ ಪ್ರಾಪರ್ಟಿ. ನಾವು ನಿಮಗೆ ಡಾಕ್ಯುಮೆಂಟ್ಸು ಏನು ಬೇಕು, ನಿಮಗೆ ಲೀಗಲ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಕೊಡೋಣ. ಅದು ನಮ್ಮ ಜವಾಬ್ದಾರಿ. ಅಪ್ ಟು ರಿಜಿಸ್ಟ್ರೇಷನ್ವರೆಗೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ. ಇದು 500 ಮೀಟರ್ಸ್ ಬರಬೇಕು ಮಡ್ ರೋಡಲ್ಲಿ. ಟಾರ್ ರೋಡಿಂದ 500 ಮೀಟ್ರು ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ಒಂದು 6.5 ಕಿಲೋಮೀಟ್ರು, 6.5 ಕಿಲೋಮೀಟ್ರು NH ಇಂದ, 48 ಕಿಲೋಮೀಟ್ರು ಮೈಸೂರಿಂದ, ಅಪ್ರಾಕ್ಸಿಮೇಟ್ಲಿ 170 ಕಿಲೋಮೀಟ್ರು ಬೆಂಗಳೂರಿಂದ ಬರಬೇಕಾಗುತ್ತೆ. NH ಇಂದ 6.5 ಕಿಲೋಮೀಟ್ರು. ನೀವು 6 ಕಿಲೋಮೀಟ್ರ್ವರೆಗೂ ಕೂಡ ಟಾರ್ ರೋಡ್ ಇರುತ್ತೆ. ಅದು ಕೂಡ ಮಡ್ ರೋಡ್ ಅಲ್ಲ, ಚೆನ್ನಾಗಿದೆ ಟಾರ್ ರೋಡು. 500 ಮೀಟ್ರ್ ಮಾತ್ರ ಸ್ವಲ್ಪ ಮಡ್ ರೋಡು. ಮತ್ತು ನಿಮಗೆ ಈ ಭಾಗದಲ್ಲಿ ರಿಜಿಸ್ಟ್ರೇಷನ್ ಆದಮೇಲೂ ಕೂಡ ಲೋಕಲಲ್ಲಿ ಏನೇ ಹೆಲ್ಪ್ ಬೇಕಾದ್ರೂ ಕೂಡ ಖಂಡಿತ ನಾವು ಮಾಡೋಣ. ಲೇಬರ್ ಇರ್ಬೋದು, ಮೇಸನ್ಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟವ್ರು ಇರ್ಬೋದು, ಬೇರೆ ಏನೇ ಒಂದು ರಾ ಮೆಟೀರಿಯಲ್ಸ್ ಬೇಕಾದರೂ ಕೂಡ, ಏನೇ ಒಂದು ಹೆಲ್ಪ್ ಬೇಕಾದ್ರೂ ಕೂಡ ಖಂಡಿತ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಪ್ರೀವಿಯಸ್ ಬೈಯರ್ಸ್ಗೆಲ್ಲ ನಾವು ಹೆಲ್ಪ್ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಕೂಡ ಮಾಡ್ತಿದ್ದೀವಿ ಅಂತ ನಮ್ಮ ಭರವಸೆ ಕೊಡ್ತೀವಿ. ನಾವು ರಾಜಕಾರಣಿ ರೀತಿ ಸುಳ್ಳು ಭರವಸೆ ಕೊಡ್ತಲ್ಲ, ಕ್ಲಿಯರಾಗಿ ಸತ್ಯವಾದ ಭರವಸೆ ಕೊಡ್ತೀವಿ. ಇವತ್ತು ಕೂಡ ಪ್ರೀವಿಯಸ್ ಬೈಯರ್ಗೆ ನಾವು ಜೊತೆ ಇದ್ದೀವಿ. ಅವ್ರಿಗೆ ಏನಾದ್ರು ಹೆಲ್ಪ್ ಕೇಳಿದ್ರೆ ಖಂಡಿತವಾಗಿ ಮಾಡ್ತೇವೆ, ಮುಂದೆನೂ ಕೂಡ ಮಾಡ್ತೇವೆ. ನೋಡಿ ವಿಡಿಯೋ ನೋಡ್ತಾ ಇದ್ರಲ್ಲ, ಮಾವು ಫಲ ಎಲ್ಲ ಬಿಟ್ಟಿರೋದು ನೋಡಿ. ಏನು ಅದ್ರ ಪಕ್ಕದಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಅಂದರೆ ನೀರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಸರಬರಾಜು ಮಾಡ್ತಾಯಿದ್ದಾರೆ. ಸ್ಪ್ರಿಂಕ್ಲರೆಲ್ಲ ಹಾಕಿ ಎಲ್ಲ ರೀತಿ ಫಲ ಬಿಡ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಲ್ಯಾಂಡು. 500 ಮೀಟ್ರ್ ಮಡ್ ರೋಡು ಅದೊಂದೇ ಬಿಟ್ಟರೆ ಎಲ್ಲ ಕೂಡ ಸೂಪರಾಗಿರೋಂಥ ಅಡ್ವಾಂಟೇಜ್ಗಳೇ ಇರೋದು. ಅದರಿಂದ ಒಳ್ಳೆ ತೋಟ ಬೇಕು ಅಂದರೆ ನೀವು ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ನಮ್ಮ ಸಜೆಷನ್ ಅಷ್ಟೇ. ದಯಮಾಡಿ ನೇರವಾಗಿ ವಿಸಿಟ್ ಮಾಡಿ ತೋರಿಸ್ಕೊಡೋಣ. ನಿಮ್ಮ ನೋಡಿ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ. ರೇಟ್, ಡಿಸ್ಟೆನ್ಸು, ಏರಿಯಾ ಇದೆಲ್ಲ ಓಕೆ ಆಯಿತು ಅಂದರೆ ಖಂಡಿತ ಬನ್ನಿ, ತೋರಿಸ್ಕೊಡೋಣ. ಒಂದು ಬೆಟರ್ ಲ್ಯಾಂಡನ್ನು ನಿಮ್ಮದಾಗಿಸ್ಕೊಳ್ಳಿ. ಇದು ಮೈಸೂರಿನಿಂದ 48 ಕಿಲೋಮೀಟ್ರ್ ಅಂತ ಹೇಳಿದ್ದು. ಬೇಗೂರು ಭಾಗದಲ್ಲಿ ಬರುತ್ತೆ. ಇದು ಬೇಗೂರು ಭಾಗದಲ್ಲಿ ಈ ಲ್ಯಾಂಡ್ ಬರೋದು. ಅಂದರೆ ನಂಜನಗೂಡಿಂದ ಮುಂದೆ. ಆಲ್ಮೋಸ್ಟು ನಿಮಗೆ ಗೊತ್ತಿರಬೇಕು, ಬ್ಯಾಂಗ್ಳೂರು, ಮೈಸೂರಿಗಂತೂ ಬೇಗೂರು ಗೊತ್ತಿರುತ್ತೆ ಚೆನ್ನಾಗಿ. ಬ್ಯಾಂಗ್ಳೂರವ್ರಿಗೆ ಹೇಳಬೇಕು ಅಂತಂದರೆ, ಇದು ಮೈಸೂರಿಂದ ಊಟಿಗೆ ಹೋಗೋವಂಥ ರೋಡಲ್ಲಿ ಬೇಗೂರು ಅಂತ ಒಂದು ಟೌನ್ ಸಿಗುತ್ತೆ. ಆ ಟೌನ್ ನಿಯರ್ ಬರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾಗಿ ಎಲ್ಲ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.